ವೆಲ್ಕಮ್ ಟು ಪೂರ್ಣ ಕಿಚನ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 2 ಮಾವಿನಕಾಯಿ ತಗೊಂಡಿದ್ದೀನಿ, ಹಾಗೆ 1 ಕ್ಯಾರೆಟ್ನ ತಗೊಂಡಿದ್ದೀನಿ. ಮಾವಿನಕಾಯಿನ ಸಿಪ್ಪೆ ತೆಗೆದು ಅದನ್ನ ತುರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ಹಾಗೆ ಕ್ಯಾರೆಟನ್ನು ಕೂಡ ಸಹ ನಾನು ಸಿಪ್ಪೆ ತೆಗೆದು ತುರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಚಿತ್ರಾನ್ನಕ್ಕೆ. ಹಾಗೆ ಒಂದು ಪ್ಯಾನ್ಗೆ ನಾನು ಕಡಲೆ ಬೀಜನ ಹಾಕ್ತಾ ಇದೀನಿ. ಇದನ್ನ ಡ್ರೈ ರೋಸ್ಟ್ ಮಾಡ್ತಾ ಇದೀನಿ ಗೈಸ್. ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಳೋದ್ರಿಂದ ಇದನ್ನ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಕಲರ್ ಬರೋವರೆಗೂ ಹುರಿದು ಅದನ್ನ ತೆಗೆದಿಟ್ಕೊಳ್ಳಿ. ಅದೇ ಪ್ಯಾನ್ಗೆ ನಾನು 1 ಸ್ಪೂನ್ ಕಾಳುಮೆಣಸು ಹಾಗೆ ಅರ್ಧ ಸ್ಪೂನ್ ಮೆಂತ್ಯನ ತಗೊಂಡಿದ್ದೀನಿ. ಅದನ್ನ ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನ ಕೂಡ ತೆಗೆದಿಟ್ಕೊಂಡು ಅದನ್ನ ಕಲ್ಲಲ್ಲಾರ ಕುಟ್ಕೊಳ್ಳಿ, ಅಥವಾ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಾರ ಪುಡಿ ಮಾಡ್ಕೊಳ್ಳಿ ಗೈಸ್. ಒಂದು ಪ್ಯಾನ್ಗೆ ನಾನು ಒಂದು 5-6 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅಂದರೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನ ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಸಾಸಿವೆನ ಹಾಕಿದ್ದೀನಿ. ಅದು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬಂದಾಗ ನೆಕ್ಸ್ಟ್ 1 ಸ್ಪೂನ್ ನಾನು ಜೀರಿಗೆನ ಹಾಕ್ತಾ ಇದ್ದೀನಿ ಗೈಸ್. ಅದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು 2 ಸ್ಪೂನ್ ಉದ್ದಿನಬೇಳೆ ಹಾಗೆ 2 ಸ್ಪೂನು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಒಂದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದಕ್ಕೆ ನಾನು 2 ಒಣಮೆಣಸು ಹಾಗೆ 2 ಹಸಿಮೆಣಸನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಲ್ಲವೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ನಾನು ಅರಿಶಿನ ಪುಡಿನ ನಾನು ಸೇರಿಸ್ತಾ ಇದ್ದೀನಿ. ಮತ್ತೆ ಎಲ್ಲವನ್ನು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಹಾಗೆ ನಾವು ಕಾಯಿ ತುರಿನ ಸೇರಿಸಾದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಹಾಗೆ ಇದಕ್ಕೆ ನಾವು ತುರ್ದಿಟ್ಟಿರುವಂತಹ ಮಾವಿನಕಾಯಿನ ನಾನು ಸೇರಿಸ್ತಿದ್ದೀನಿ. ಹಾಗೆ ಈಗ ತುರ್ದಿಟ್ಟಿರುವಂತಹ ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಮಾವಿನಕಾಯಿ ಫ್ರೈ ಆದಮೇಲೆ ಮಾವಿನಕಾಯಿ ತುರಿ ಫ್ರೈ ಆದಮೇಲೆ ಆಮೇಲೆ ಕ್ಯಾರೆಟ್ನ ನಾನು ಸೇರಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಕೊಡಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಗೆ ನಾವು ಹುರಿದು ಇಟ್ಕೊಂಡಿರುವಂಥ ಕಡಲೆ ಬೀಜನ, ಅದರಲ್ಲಿ ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಂತರ ಮೆಂತೆ ಮತ್ತು ಮೆಣಸನ್ನ ಪುಡಿ ಮಾಡ್ಕೊಂಡಿರೋದು ಒಂದು ಅರ್ಧ ಸ್ಪೂನ್ನ ಸೇರಿಸ್ತಾ ಇದ್ದೀನಿ ಗೈಸ್. ಸೇರಿಸಾದ್ಮೇಲೆ ಇದಕ್ಕೆ ರೈಸ್ನ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಒಂದು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತಂತ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ಸ್ ಮಾಡಿ ಹಾಗೂ ಬೇರೆಯೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಇನ್ನಷ್ಟು ವಿಡಿಯೋ ನಿಮಗೆ ಬೇಕು ಅಂದರೆ ಯಾವ ಥರದ ಅಡುಗೆ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.